ವೀಕ್ಷಕರೇ, ಸುದ್ದಿಗೊಂದು ಗುದ್ದು ಕಾರ್ಯಕ್ರಮದಲ್ಲಿ ನಿಮಗೆಲ್ಲರಿಗೂ ಸ್ವಾಗತ. ದಕ್ಷಿಣ ಕನ್ನಡದಲ್ಲಿ ಯಾರು ಗೆಲ್ಲುತ್ತಾರೆ ಎನ್ನುವ ಚರ್ಚೆಗಳು ಈಗ ಬಹಳ ಬಿರುಸಿನಿಂದ ಸಾಗುತ್ತಿರುವುದು ನಿಮಗೆಲ್ಲರಿಗೂ ಗೊತ್ತಿದೆ. ಚುನಾವಣೆ ಹತ್ತಿರ ಆಗುತ್ತಿರುವಂತೆ ಕಾಂಗ್ರೆಸ್ ಅಭ್ಯರ್ಥಿ ಗೆಲ್ಲುತ್ತಾರೆ ಎನ್ನುವಂತಹ ಚರ್ಚೆಗಳು ತೀವ್ರಗತಿಯಿಂದ ಸಾಗುತ್ತಿರುವುದು ಒಂದು ಕಡೆ ನಡೀತಾ ಇದೆ. ಈ ಸಲದ ಚುನಾವಣೆ ನಿರ್ಣಾಯಕವಾದ ಚುನಾವಣೆ. ಬಹುಶಃ ಕಾಂಗ್ರೆಸ್ನ ಈ ವಾದ ನಿಜವೂ ಹೌದು. ಯಾಕೆಂದರೆ ಮೋದಿ ಸರ್ಕಾರ ತಂದಂತಹ ಹಲವು ಯೋಜನೆಗಳು, ಏಕಪಕ್ಷೀಯ ನಿರ್ಧಾರಗಳು, BJP ನಡೆಸುತ್ತಿರುವಂತಹ ದೌರ್ಜನ್ಯಗಳು ಈಗ ಇತ್ತೀಚೆಗೆ 2014ರಿಂದ ಕೇಂದ್ರದಲ್ಲಿ ಮೋದಿ ಸರ್ಕಾರ ಬಂದ ಮೇಲೆ ಮುಸ್ಲಿಮರನ್ನು ಟಾರ್ಗೆಟ್ ಮಾಡಿಕೊಂಡು BJPಯವರು ಮತ್ತು ಒಟ್ಟು ಸಂಘ ಪರಿವಾರ ನಡೆಸುತ್ತಿರುವ ದಾಂಧಲೆಗಳು, ಸಂವಿಧಾನದ ತತ್ವಕ್ಕೆ ವಿರುದ್ಧವಾಗಿ ಸಂಘ ಪರಿವಾರ ಕೆಲಸ ಮಾಡ್ತಾ ಇದೆ ಎಂದು ಜನರು ಕೂಡ ಇವತ್ತು ಹೇಳತೊಡಗಿದ್ದಾರೆ. ಹಿಂದುತ್ವದ ಮತ್ತು ಭಾರತದ ಸಂವಿಧಾನದ ಜಾತ್ಯತೀತ ತತ್ವವನ್ನು ಮೂಲೆಗೆ ಎಸೆಯುವುದಕ್ಕಾಗಿ ನಡೀತಾ ಇದೆ. ನೋಡಿ, 5 ಬೆರಳುಗಳು ಒಂದೇ ಥರ ಇಲ್ಲ, ಬೇರೆ ಬೇರೆ ರೀತಿಯಲ್ಲಿದೆ. ಭಾರತ ಎಂದರೆ ಬೇರೆ ಬೇರೆ ರಾಜ್ಯಗಳು ಸೇರಿ ಒಂದು ದೇಶವಾದ್ದು ಎನ್ನುವುದು ನಮಗೆಲ್ಲರಿಗೂ ಗೊತ್ತಿದೆ. ವಿವಿಧ ಭಾಷೆಗಳು, ವಿವಿಧ ಸಂಸ್ಕೃತಿ ಇಲ್ಲಿ ಇದೆ ಎನ್ನುವುದು ಎಲ್ಲರಿಗೂ ಗೊತ್ತು. ಇದನ್ನೆಲ್ಲ ಸೇರಿಸಿಕೊಂಡು ಭಾರತವನ್ನು ನಾವು ಗಣರಾಜ್ಯವನ್ನಾಗಿ ಮಾಡಿದ್ದೇವೆ. ನಾವು ಬಹಳ ಸೌಹಾರ್ದದಿಂದಲೇ ಬರ್ತಾ ಇದ್ದೇವೆ. ಇಲ್ಲಿ ದಕ್ಷಿಣ ಕನ್ನಡದಲ್ಲಿ ಮತ್ತು ಉಡುಪಿ ಲೋಕಸಭಾ ಕ್ಷೇತ್ರದಲ್ಲಿ ಈ ಸಲ BJP ಇದಕ್ಕೂ ಇಲ್ಲಿ ಸೋಲುತ್ತಾ BJPಯ ಭದ್ರಕೋಟೆಯಾಗಿ ಉಡುಪಿ ಮತ್ತು ದಕ್ಷಿಣ ಕನ್ನಡ ಪರಿವರ್ತನೆಯಾಗಿ ಕೆಲವು ಚುನಾವಣೆಗಳು ನಡೆದಿವೆ. ದಕ್ಷಿಣ ಕನ್ನಡದಲ್ಲಿ ಧನಂಜಯ ಕುಮಾರ್, ಆನಂತರ ನಳಿನ್ ಕುಮಾರ್ ಕಟೀಲ್ ಇವರೆಲ್ಲ BJPಯಿಂದ ಗೆದ್ದವರು. ಕಾಂಗ್ರೆಸ್ ಜನಾರ್ದನ ಪೂಜಾರಿಯ ಹಿಂದಿನ ಕಾಲದಿಂದ ಆನಂತರ ಹಿಂದುತ್ವದ ಗರಡಿಗೆ ಸೇರಿಕೊಂಡ ದಕ್ಷಿಣ ಕನ್ನಡ ಉಡುಪಿ ಕ್ಷೇತ್ರದಲ್ಲಿ ಬಿಲ್ಲವರು ಮತ್ತು ಬನ್ಸ್ಗಳಲ್ಲಿ ಹೆಚ್ಚಿನವರು ಓಟು ಹಾಕಿದ್ದು BJPಗೆ. ಹಾಗಾಗಿ BJP ಗೆಲ್ತಾ ಬಂದಿದೆ. ಮುಸ್ಲಿಮರಂತೂ ಕಾಂಗ್ರೆಸ್ಸಿಗೆ ಪರಂಪರಾಗತವಾಗಿ ಓಟ್ ಹಾಕ್ತಾ ಬಂದಿದ್ದಾರೆ. ಅವರಿಗೆ ಇಲ್ಲಿ ಬೇರೆ ಆಯ್ಕೆಗಳು ಇಲ್ಲ ಎನ್ನುವುದು ಹೀಗೆ ಅವರು ಓಟ್ ಹಾಕಲಿಕ್ಕೆ ಒಂದು ಕಾರಣವಾದರೆ, ಇನ್ನೊಂದು ಕಾರಣ BJPಯ ನೇರ ದಾಳಿಗೆ ಮುಸ್ಲಿಮರೇ ಇಡೀ ದೇಶದಲ್ಲಿ ತುತ್ತಾಗುತ್ತಿರುವುದು ಇನ್ನೊಂದು ಕಾರಣವೂ ಆಗಿದೆ. BJP ತನ್ನ ನೀತಿಯಲ್ಲಿ ಯಾವತ್ತೂ ಕೂಡ ಮುಸ್ಲಿಮರ ಬಗ್ಗೆ ಮಮತೆಯ ಮಾತುಗಳನ್ನಾಡಿದ್ದಿಲ್ಲ. ಅದರ ಆಕ್ರಮಣಶೀಲ ರಾಜಕೀಯ ಮುಸ್ಲಿಮರ ವಿರುದ್ಧ ಇರುವುದರಿಂದ ಮುಸ್ಲಿಮರು ಸಹಜವಾಗಿ BJPಯನ್ನು ಹತ್ತಿರ ಸೇರಿಸಿಕೊಳ್ಳುವುದು ಕಷ್ಟ ಇದೆ. ಮುಸ್ಲಿಮರಲ್ಲಿ ಕೆಲವರು ತಮ್ಮ ಲಾಭಕ್ಕಾಗಿ ಆ ಪಾರ್ಟಿಯನ್ನು ಓಲೈಸುವುದು ಆಗಿರ್ಬೋದು. ಆದರೆ ಈ ಸಲ ಲೋಕಸಭೆಯ ಚುನಾವಣೆಯಲ್ಲಿ ಹಿಂದಿನಂತೆಲ್ಲ ಬದಲಾವಣೆಗಳನ್ನು ಜನರು ಬಯಸುತ್ತಿರುವುದು ಕಂಡುಬರ್ತಾ ಇದೆ. BJPಯ ಆಕ್ರಮಣಕಾರಿ ಶೈಲಿ, BJPಯ ಆಡಳಿತ ಜನರನ್ನು ಕೇಂದ್ರೀಕರಿಸದೆ ಕೇವಲ ಹಿಂದುತ್ವವನ್ನು ಆಧರಿಸಿರುವುದರಿಂದ ಜನರು ಹಲವಾರು ರೀತಿಯ ಕಷ್ಟವನ್ನು ಅನುಭವಿಸಬೇಕಾಗಿ ಬಂದಿದೆ. ಅದರಲ್ಲಿ ಒಂದು ಮುಖ್ಯವಾಗಿ ಬೆಲೆ ಏರಿಕೆ, ಎರಡನೆಯದು ನಿರುದ್ಯೋಗ. ಜನರು ತಮ್ಮ ಬದುಕಿನ ಅಸ್ತಿತ್ವವನ್ನು ಉಳಿಸಿಕೊಳ್ಳುವುದಕ್ಕೋಸ್ಕರ ಈ ಸಲ BJP ಬೇಡ, ಕಾಂಗ್ರೆಸ್ಸು ಬೇಕು ಎಂದು ಜನರು ತೀರ್ಮಾನಿಸಿದ್ದಾರೆ ಎನ್ನುವುದು. ಆದರೆ BJP ಅಷ್ಟು ಸುಲಭದಲ್ಲಿ ತನ್ನ ಭದ್ರಕೋಟೆಯನ್ನು ಕಾಂಗ್ರೆಸ್ಗೆ ಬಿಟ್ಟುಕೊಡಲು ಸಿದ್ಧ ಇದೆಯಾ? ತಂತ್ರಗಾರಿಕೆ ಮಾಡೋದಿಲ್ವಾ? ಇವೆಲ್ಲ ಪ್ರಶ್ನೆಗಳು ಖಂಡಿತವಾಗಿ ಎಲ್ಲರಲ್ಲೂ ಉದ್ಭವಿಸಿದೆ. ಕೆಲವರು ಹೇಳುವ ಪ್ರಕಾರ ಈ ಸಲವೂ BJP ಗೆಲ್ಲುತ್ತೆ ಎನ್ನುವುದು. ಅದಕ್ಕೆ ಒಂದು ಕಾರಣ, ಮುಸ್ಲಿಮರಲ್ಲಿ ಹೆಚ್ಚು ಓಟು ಚಲಾವಣೆ ಆಗುವುದಿಲ್ಲ, ಆದರೆ ಒಂದು 60%ನಷ್ಟು ಆಗುತ್ತೆ. ಮುಸ್ಲಿಮರ ಓಟನ್ನು ನಂಬಿಕೊಂಡು ಕಾಂಗ್ರೆಸ್ ಗೆಲ್ಲುವುದೂ ಇಲ್ಲ. ಬಿಲ್ಲವರು ಮತ್ತು ಬನ್ಸ್ಗಳು ಈ ಸಲ ತಿರುಗಿ ಬಿದ್ದರೆ BJP ಗೆಲ್ಲುವುದಿಲ್ಲ. ಆದರೆ ಹೆಚ್ಚಿನ ಪ್ರಮಾಣದಲ್ಲಿ ಕಾಂಗ್ರೆಸ್ಸಿಗೆ ಮತ ಹಾಕಬೇಕು. ಗರಿಷ್ಠ 75%ನಷ್ಟು ಓಟ್ ಹಾಕಬೇಕು. ಓಟು ಚಲಾವಣೆ ಆದಾಗ ಕಾಂಗ್ರೆಸ್ ಗೆಲ್ಲಲು ಸಾಧ್ಯ ಇದೆ ಎನ್ನುವುದು ಜನರಲ್ಲಿ ಚರ್ಚೆ ಆಗುತ್ತಿರುವ ಮಾತುಗಳು. ನಿಜವಾಗಿ ಇದು ಹೌದು. ಯಾಕೆಂದರೆ ಬನ್ಸ್ಗಳಲ್ಲಾಗಲಿ ಬಿಲ್ಲವರಲ್ಲಾಗಲಿ ಎಲ್ಲ ಮತಗಳು ಕಾಂಗ್ರೆಸ್ಸಿಗೆ ಬೀಳುತ್ತೆ ಎನ್ನುವುದು ಏನಿಲ್ಲ. ಯಾಕೆಂದರೆ ಹಿಂದುತ್ವವನ್ನು ಒಪ್ಪಿಕೊಂಡಂತಹ ಈ ಸಮುದಾಯದ ಜನರು ಕಾಂಗ್ರೆಸ್ಸಿಗಂತೂ ಓಟು ಹಾಕುವುದಿಲ್ಲ. ಬೆಲೆ ಏರಿಕೆ ಮತ್ತು ನಿರುದ್ಯೋಗ ಇಂಥ ಕಾರಣಗಳಿಂದ ತತ್ತರಿಸಿರುವಂತಹ ಜನರು ಹಾಕಬೇಕು ಓಟ್. ಆದ್ದರಿಂದ ಹೆಚ್ಚೆಚ್ಚು ಈ ಸಮುದಾಯಗಳಲ್ಲೂ ಮತ ಚಲಾವಣೆ ಆಗಬೇಕು. ಜೊತೆಗೆ ಮುಸ್ಲಿಮರಲ್ಲೂ ಕೂಡ ಹೆಚ್ಚು ಮತದಾನ ಆಗಬೇಕು. ಉಡುಪಿ ಕ್ಷೇತ್ರದಲ್ಲಾಗಲಿ ದಕ್ಷಿಣ ಕನ್ನಡ ಕ್ಷೇತ್ರದಲ್ಲಾಗಲಿ ಕಾಂಗ್ರೆಸ್ಸಿಗೆ ಗೆಲ್ಲಲು ಸಾಧ್ಯ ಇರುವುದು. ಮುಸ್ಲಿಂ ಸಮುದಾಯದ ನಡುವೆ ಮತದಾನ ಅಂದರೆ ಜಿಗುಪ್ಸೆ ಇದ್ದಿರೋದು, ಕೆಲವರಿಗೆ ಅಸಡ್ಡೆ, ಬೇಸರ ಇವೆಲ್ಲವನ್ನು ಇಟ್ಟುಕೊಂಡು ಕೆಲವರು ಎಲ್ಲೆಲ್ಲೋ ಹೋಗುವುದು ನಡೀತಾ ಇರುತ್ತದೆ. ಮತದಾನಕ್ಕೆ ಬರುವುದಿಲ್ಲ, ದೂರ ಉಳಿಯುತ್ತಾರೆ. ಹೀಗಾದರೆ BJP ಇಲ್ಲಿ ಬಹಳ ಸಲೀಸಾಗಿ ಗೆದ್ದೇ ಗೆಲ್ಲುತ್ತೆ. ಮತ ಪ್ರಮಾಣದ ಅಂತರ ಕಡಿಮೆ ಆಗ್ಬೋದೇ ಹೊರತು BJPಯನ್ನು ಸೋಲಿಸಲು ಕಾಂಗ್ರೆಸ್ಗೂ ಸಾಧ್ಯ ಇಲ್ಲ. ಮುಸ್ಲಿಮರಲ್ಲಿ
ತೀರ್ಥಯಾತ್ರೆಗೆ ಹೋಗುವವರಿದ್ದಾರೆ, ಪ್ರವಾಸ ಹೋಗುವವರಿದ್ದಾರೆ, ಅವರನ್ನು ಪುಸಲಾಯಿಸುವವರಿದ್ದಾರೆ ಅಂತ ಕರೆದುಕೊಂಡು ಹೋಗುವಂಥದ್ದು. ಮತ್ತು ಕೆಲವು ಪ್ರಾಯೋಜಕರು ಕೂಡ ಇಂತಹ ಪ್ರವಾಸಗಳಿಗೆ ಸಿಗುತ್ತಿದ್ದಾರೆ ಈ ಚುನಾವಣೆಯ ಕಾಲದಲ್ಲಿ. ಇವೆಲ್ಲವೂ ಕೂಡ ನಡೀತಿದೆ ಅನ್ನುವಂಥ ಒಂದು ಚರ್ಚೆ ಇವತ್ತು ಸಮಾಜದಲ್ಲಿ ಮುಸ್ಲಿಂ ಸಮುದಾಯದ ನಡುವೆ ಹರಿದಾಡ್ತಾ ಇದೆ. ಬಹುಶಃ ಇದು ಸತ್ಯವೂ ಇರ್ಬೋದು. ಇಂತಹ ಕಾರಣಗಳಿಂದಾಗಿ ಮುಸ್ಲಿಮರ ಮತ ಚಲಾವಣೆಯಲ್ಲಿ ಪ್ರಮಾಣ ಕಡಿಮೆ ಆದರೆ ಯಾರು ಅದರಿಂದ ಲಾಭ ಪಡೆಯುತ್ತಾರೆ? ಚುನಾವಣೆಯ ಸಂದರ್ಭವನ್ನು ಗುರುತಿಸಿಕೊಂಡು ಈ ಸಂದರ್ಭದಲ್ಲಿ ಹೋಗದೇ ಇರಬೇಕು. ಯಾಕಂದರೆ ದೇಶದ ಭವಿಷ್ಯವನ್ನು ನಿರ್ಣಯಿಸುವಂತಹ ಈ ಚುನಾವಣೆ ಇದೆ. ಕಾಂಗ್ರೆಸ್ಸಿಗೆ ಗೆದ್ದರೂ ಸೋತರೂ ಏನು ತೊಂದರೆ ಇಲ್ಲ. BJP ಗೆದ್ದರೆ ಮುಸ್ಲಿಮರಿಗೆ ಇನ್ನಷ್ಟು ಪ್ರಯೋಗಗಳು ಅವರ ಮೇಲೆ ನಡೆಯಬಹುದು. NRC ಅಂಥದ್ದು, CA ಅಂಥದ್ದು, ಇವೆಲ್ಲವೂ ಕೂಡ ಮುಸ್ಲಿಮರು ಏನೂ ಮಾಡುವುದಿಲ್ಲ. ಆದರೂ ಕೂಡ ಇದನ್ನು ಪ್ರಚಾರ ಮಾಡಿಕೊಂಡು BJP ಓಟು ಗಳಿಸಲು ಪ್ರಯತ್ನಿಸ್ತದೆ ಅನ್ನೋದು ಸುಳ್ಳಲ್ಲ. ವಿಶೇಷತಃ ದಕ್ಷಿಣ ಕನ್ನಡದ ಮತ್ತು ಶಿವಮೊಗ್ಗದ BJPಯ ಭದ್ರಕೋಟೆ ಅಲುಗಾಡುವ ಹಂತದಲ್ಲಿದೆ. ಒಟ್ಟಿನಲ್ಲಿ ಬಿಲ್ ಅವರು ಮುಸ್ಲಿಮರು ಬಣ್ಸ್ಗಳು ಹೆಚ್ಚೆಚ್ಚು ಮತಗಟ್ಟೆಗೆ ಬಂದು ಮತದಾನ ಮಾಡಿದರೆ ಮಾತ್ರ ಕಾಂಗ್ರೆಸ್ ಗೆಲ್ಲಕ್ಕೆ ಸಾಧ್ಯ. ಕಾಂಗ್ರೆಸ್ನವರು ಇಲ್ಲ ಈ ಸಲ ಹಿಂದುತ್ವದ ಪ್ರಭಾವ ಇಲ್ಲ, ನಾವೇ ಗೆಲ್ಲುತ್ತೇವೆ ಎಂದು ತಿಳ್ಕೊಂಡು ಪ್ರಚಾರವನ್ನು ಸರಿಯಾಗಿ ಮಾಡದೇ ಇದ್ದರೆ ಗೆಲ್ಲುವ ಮಾತು ಕಾಂಗ್ರೆಸ್ಸಿಗೂ ಕಷ್ಟ ಆಗ್ಬೋದು. ಸರಿಯಾಗಿ ಕೆಲಸ ಕಾಂಗ್ರೆಸ್ನಿಂದ ಆದರೆ ಮತ್ತು ಮುಖ್ಯವಾಗಿ ಮುಸ್ಲಿಮರು ಕೂಡ ತಮ್ಮ ಇತರೆಲ್ಲ ವ್ಯವಹಾರಗಳನ್ನು, ತಮ್ಮ ಪ್ರವಾಸಗಳನ್ನು, ತಮ್ಮ ತೀರ್ಥಯಾತ್ರೆಗಳನ್ನು ಚುನಾವಣೆ ಮುಗಿದಾದ ಮೇಲೆ ಮಾಡಿ ಚುನಾವಣೆಯಲ್ಲಿ ಭಾಗವಹಿಸಿದರೆ ಮಾತ್ರ ಇಲ್ಲಿ ಕಾಂಗ್ರೆಸ್ ಗೆಲ್ಲಲು ಸಾಧ್ಯ. ಕಾಂಗ್ರೆಸ್ ಗೆಲ್ಲುವ ಅಗತ್ಯ ಯಾಕೆ ಅಂತ ಹೇಳಿದ್ರೆ ಸಂವಿಧಾನ ಉಳಿಬೇಕು, ಪ್ರಜಾಪ್ರಭುತ್ವ ಉಳಿಬೇಕು, ಸಂವಿಧಾನ ಕೊಟ್ಟಿರುವಂತಹ ಸಮಾನತೆಯಿಂದ ಎಲ್ಲರೂ ಬದುಕುವಂಥ, ಎಲ್ಲ ಜಾತಿ ಧರ್ಮದವರು ಒಟ್ಟು ಸೇರಿ ಬದುಕುವಂಥ ವಾತಾವರಣ ಇಲ್ಲಿ ಇರಬೇಕು. ಇದು ಸಂವಿಧಾನದ ಆಶಯ ಆಗಿದೆ, ಅದನ್ನು ಉಳಿಸಬೇಕಾಗಿದೆ. ಅದಕ್ಕೋಸ್ಕರ ಪ್ರತಿಯೊಬ್ಬ ಪ್ರಜ್ಞಾವಂತರು ಸರಿಯಾದ ರೀತಿಯಲ್ಲಿ ಮತ ಚಲಾಯಿಸಬೇಕು. ಅನಂತಕುಮಾರ್ ಹೆಗಡೆ ಅಂತಹ ಸಂವಿಧಾನವನ್ನು ಬದಲಿಸಿಯೇ ಬಿಡುತ್ತೇವೆ ಎಂದು ಹೇಳುವಂತಹ ಹಲವರು ಈಗ ಎದ್ದು ನಿಂತಿದ್ದಾರೆ. ಅವರನ್ನು ವಿಫಲಗೊಳಿಸಬೇಕಾದ್ರೆ ಕಾಂಗ್ರೆಸ್ ಅನ್ನ ಗೆಲ್ಲಿಸುವುದು ಮುಖ್ಯ ಆಗುತ್ತೆ ಎಂದು ಜನರ ಮಾತು ಈಗ ಚಲಾವಣೆಯಲ್ಲಿದೆ. ವೀಕ್ಷಕರೇ, ಸುದ್ದಿಗೊಂದು ಕಾರ್ಯಕ್ರಮದಲ್ಲಿ ಈ ಹೊತ್ತಿನ ಚರ್ಚೆ ಇಷ್ಟೇ. ಇನ್ನೊಂದು ಕಾರ್ಯಕ್ರಮದೊಂದಿಗೆ ಇನ್ನೊಮ್ಮೆ ನಿಮ್ಮ ಮುಂದೆ ಬರುತ್ತೇನೆ. ನಾನು ಅರ್ಪವಂಚಿ. ಜೈ ಭಾರತ್.